ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಕರ್ನಾಟಕದ ಕನ್ನಡದ ಹುಡುಗಿ ಸಬ್ಬಸ್ಗಿ ಜೋಳದ ಕಡುಬಿನ ಜೊತೆ ಇವತ್ತು ನಾನು ನಿಮ್ಮ ಜೊತೆ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ಮುಂದೆ ನೋಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಕಡುಬಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬಾ ಇಷ್ಟಪಡ್ತೀರಾ. ಜೋಳದ ಹಿಟ್ಟನ್ನು ತೊಗೊಂಡು ಸೋಸ್ಕೊಂಡು ಸಬ್ಬಸ್ಗಿನ ತೊಳ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಜೋಳದ ಹಿಟ್ಟಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ಈ ಥರ ಚೆನ್ನಾಗಿ ಕಲಿಸ್ಬೇಕು. ಯಾಕಂದರೆ ಸಬ್ಬಸ್ಗಿ ಹಿಟ್ಟಲ್ಲೆಲ್ಲ ಕುಡ್ಕೋಬೇಕಲ್ವ, ಅದಕ್ಕೋಸ್ಕರ ಹಿಟ್ಟನ್ನು ಚೆನ್ನಾಗಿ ಕಲಸಿ ನೋಡಿ. ಇಲ್ಲಿ ನೋಡ್ತಿದ್ದೀರಲ್ಲ ನಾನು ಹೆಂಗೆ ಕಲಿಸ್ತಿದ್ದೀನಿ ಅಂತ, ಆ ಟೈಪಲ್ಲಿ ನೀವು ಕೂಡ ಹಿಟ್ಟನ್ನು ಆ ಹದವಾಗಿ ಕಲಿಸ್ಕೊಂಡು ಮೇಲೆ ಒಂದು ಪ್ಲೇಟ್ನ ಸ್ವಲ್ಪ ಮುಚ್ಚಿ ನೆನೆಯೋದಕ್ಕಿಡಿ. ಒಂದು 5 to 10 minutes ಹಿಟ್ಟು ನೆನೆದ ಮೇಲೆ ಈ ಥರ ಉಂಡೆಗಳನ್ನ ಮಾಡಿಕೊಂಡು ಅಲ್ಲಿಚ್ಚಿ ಅಂತಾರಲ್ಲ ಆ ಥರ ಮಾಡಿಕೊಂಡು ಇಟ್ಕೊಳ್ಳಿ. ಎಲ್ಲ ಹಿಟ್ಟನ್ನು ಕೂಡ ಇದೇ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಂಡು ಇಟ್ಕೊಂಡು ಹಿಟ್ಟನ್ನು ನೆನೆಯೋದಕ್ಕಿಟ್ಟು ಈ ಕಡೆ ಫ್ರೈ ಮಾಡ್ಕೊಳ್ಳೋದಕ್ಕಂತ ಈರುಳ್ಳಿನ ಕಟ್ ಮಾಡಿಕೊಂಡು, ಬೆಳ್ಳುಳ್ಳಿನ ಸುಲ್ಕೊಂಡು, ಕರಿಬೇವನ್ನ ಸ್ವಲ್ಪ ತೊಗೊಂಡು ಈ ಥರ ತೂತಾದ ಕಡುಬು ಕುದಿಸೋ ಪಾತ್ರೆ ಇರುತ್ತಲ್ಲ ಅದಕ್ಕೆ ಮೇಲೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ಆಯಿಲ್ನ ಅಪ್ಲೈ ಮಾಡಲಿಲ್ಲ ಅಂದರೆ ಅದೆಲ್ಲ ಹಿಟ್ಟು ಪಾತ್ರೆಗೆ ಹತ್ಕೊಂಬಂದು ಕಡುಬು ಚೆನ್ನಾಗಾಗಲ್ಲ. ಸೊ ಅದಕ್ಕೋಸ್ಕರ ಕಡುಬಿನ ಪಾತ್ರೆಗೆ ಮೇಲೆ ಆಯಿಲ್ನ ಅಪ್ಲೈ ಮಾಡಿ ನಾನು ಒಲೆ ಮೇಲೆ ಕುದಿಸಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅಂತ ಒಲೆ ಮೇಲೆ ಅದನ್ನು ಕುದಿಸ್ಕೊಳ್ಳೋದಕ್ಕೆ ಒಂದು ಕಡೆ ಶೇಂಗಾನ ಹುರ್ಕೋತಾ ಇದ್ದೀನಿ. ಇದನ್ನು ಕಡಲೆಬೀಜ ಅಂತ ಕೂಡ ಅಂತಾರೆ. ನಿಮ್ಗೆ ಏನು ಅನ್ಸುತ್ತೋ ಅದನ್ನು ತಿಳ್ಕೊಂಡು ಈ ಥರ ಕಡಲೆಬೀಜ ಅಂತ ಅಥವಾ ಶೇಂಗಾನ ಈ ಹದದಲ್ಲಿ ಹುರ್ಕೊಂಡು ಬಂದು ನೋಡೋಷ್ಟರಲ್ಲಿ ಕಡುಬು ಕುದ್ದಿತ್ತು. ಆ ಶೇಂಗಾನ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಮಿಕ್ಸಿಗೆ ಹಾಕಿದರೆ ಪೂರ್ತಿ ಸಣ್ಣ ಆಗಿಬಿಡತ್ತೆ ಅಂತ ನಾನು ಈ ಥರ ಕುಟ್ಕೊಂಡು ಶೇಂಗಾ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡೆ. ಯಾಕಂದರೆ ಸ್ವಲ್ಪ ಹಳ್ಳಾಗಿದ್ದರೆ ಬಾಯಲ್ಲಿ ತುಂಬ ಟೇಸ್ಟ್ ಬರುತ್ತೆ. ಇನ್ನೊಂದು ಕಡೆ ಮೆಣಸಿನ್ಕಾಯಿನ ಸ್ವಲ್ಪ ಮೆಣಸಿನ್ಕಾಯಿ ಘಾಟ್ ಆಗಬಾರ್ದು ಅಂತ ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಹಾಕಿ ಜಜ್ತಾ ಇದ್ದೀನಿ. ಇದನ್ನು ಕೂಡ ಜಜ್ಜಿ ಪೇಸ್ಟ್ ಮಾಡಿ ಇಟ್ಕೊಂಡು ಈಗ ಫ್ರೈ ಮಾಡೋಣ ಬನ್ನಿ. ಫ್ರೈ ಮಾಡೋದಕ್ಕಂತ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಕರಿಬೇವು ಹಾಕಿ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋದಕ್ಕೆ ಬಿಡೋಣ. ಈರುಳ್ಳಿ ಫ್ರೈ ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಎಲ್ಲ ಕಡುಬಿಗೂ ಹತ್ತಬೇಕಲ್ವ, ಸೊ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಆಮೇಲೆ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರೆಡಿ ಮಾಡಿರ್ತಕ್ಕಂಥ ಬೇಯ್ದಿರ್ತಕ್ಕಂಥ ಕಡುಬುಗಳನ್ನ ಹಾಕಿ ಮೇಲೆ ಶೇಂಗಾ ಪೌಡ್ರನ್ನ ಹಾಕಿ ಫುಲ್ ಮಿಕ್ಸ್ ಮಾಡಿ. ಯಾಕಂದರೆ ಶೇಂಗಾದ ಪುಡಿ ಎಲ್ಲ ಕಡುಬುಗಳಿಗೂ ಹತ್ತಬೇಕಲ್ವ, ಆ ಥರ ಮಿಕ್ಸ್ ಮಾಡಿ ಈ ಥರ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.